ಸೊ ಪಾಲಿನೇಷನ್, ಈ ಪಾಲಿನೇಷನ್ ಅನ್ನೋ ಕಾನ್ಸೆಪ್ಟು ತುಂಬಾನೇ ಚಿಕ್ಕ ಕಾನ್ಸೆಪ್ಟು, ತುಂಬಾನೇ ಈಸಿ ಕಾನ್ಸೆಪ್ಟು, ಆದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಫ್ರಮ್ ಪಾಸ್ಟ್ 7 to 8 years ಅಥವಾ ಅದಕ್ಕಿಂತಲೂ ಇನ್ನೂ ಜಾಸ್ತಿ, ಅಂದರೆ 2016ರಿಂದ 16, 17, 18 ಅಪ್ ಟು 23-24 ತನಕ ಪ್ರತಿ ವರ್ಷ ಮಿಸ್ ಇಲ್ಲದೆ ಈ ಪಾಲಿನೇಷನ್ ಕಾನ್ಸೆಪ್ಟಿಂದ 1 marks ಕ್ವಶನ್ ಇಲ್ಲ 2 marks ಕ್ವಶನ್ ಮಿಸ್ ಇಲ್ಲದೆ ಬರ್ತಾ ಇದೆ. ಅದರೊಳಗೆ ಕೇವಲ ಈ ಏಜೆಂಟ್ಸ್ ಆಫ್ ಪಾಲಿನೇಷನ್ ಬೇರೆ, ಕೇವಲ ಈ ಪಾಲಿನೇಷನ್ ಕಾನ್ಸೆಪ್ಟ್ ಇಂದಾನೆ ಬರ್ತಾ ಇದೆ. ಅದ್ರಲ್ಲೂ ಯಾವುದು ಅಂತಂದ್ರೆ ಇಲ್ಲಿ ಬರ್ದಿದ್ದೀನಿ ನೋಡಿ, ಆಟೋಗ್ಯಾಮಿ, ಗಿಟಿನೋಗ್ಯಾಮಿ, ಕ್ಸಿನೋಗ್ಯಾಮಿ. ಇದ್ರಲ್ಲಿ ಪಕ್ಕಾ ಬಂದು ಕೇಳ್ತಾರೆ ಡಿಫೈನ್ ಮಾಡಿ ಇದನ್ನ, ಅಥವಾ ಡಿಫ್ರೆನ್ಸ್ ಹೇಳಿ ಇದ್ರ ಮಧ್ಯೆ. ಯಾವ್ದಾದ್ರು 2 ಕೊಟ್ಬಿಟ್ಟು ಈಗ ಆಟೋಗ್ಯಾಮಿ, ಗಿಟಿನೋಗ್ಯಾಮಿ ಡಿಫ್ರೆನ್ಸ್ ಹೇಳಿ ಅಂತಾರೆ, ಇಲ್ಲಾಂದ್ರೆ ಆಟೋಗ್ಯಾಮಿ ಡೆಫಿನೇಷನ್ ಹೇಳಿ ಅಂತಾರೆ. ಆಮೇಲೆ ಅದು ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಮತ್ತೆ ಕ್ಲಿಸ್ಟೋಗ್ಯಾಮಸ್ ಫ್ಲವರ್. ಈ 5ರಿಂದ ಯಾವ್ದಾದ್ರು ಆಟೋಗ್ಯಾಮಿ, ಗಿಟಿನೋಗ್ಯಾಮಿ, ಕ್ಸಿನೋಗ್ಯಾಮಿ, ಕ್ಯಾಸ್ಮೋಗ್ಯಾಮಸ್ ಫ್ಲವರು, ಕ್ಲಿಸ್ಟೋಗ್ಯಾಮಸ್ ಫ್ಲವರ್, ಇಷ್ಟರಿಂದ ಪಕ್ಕಾ 1 marks ಕ್ವಶನ್ ಇಲ್ಲ 2 marks ಕ್ವಶನ್ ಕನ್ಫರ್ಮ್ ಆಗಿ ಬರ್ತಾ ಇದೆ. ಸೊ ಇದನ್ನ, ಈ ಕಾನ್ಸೆಪ್ಟ್ ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಅದನ್ನೊಂದು 5 ನಿಮಿಷದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಪಕ್ಕಾ ಮಾರ್ಕ್ಸ್ ಇದರಿಂದ ವಿತೌಟ್ ಎನಿ ಡೌಟ್. ಓಕೆನಾ, ಜೋಬಲ್ಲಿ ಇಟ್ಕೊಂಡ್ ಹಾಗೆ. ಸೊ ಏನ್ ಈ ಕಾನ್ಸೆಪ್ಟ್ ಅಂದ್ರೆ, ಸೊ ಲಾಸ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೆ, ಏನ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೆ, ಮೈಕ್ರೋಸ್ಪೋರೋಜೆನೆಸಿಸ್ ಆಯ್ತು. ಮೈಕ್ರೋಸ್ಪೋರೋಜೆನೆಸಿಸ್ ಅಲ್ಲಿ ಏನು ಪೋಲನ್ ಗ್ರೇನ್ ರೆಡಿ ಆಗಿದೆ. ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಏನಾಗಿದೆ, ಎಗ್ ರೆಡಿ ಆಗಿದೆ. ಸೊ ಈಗ ಏನಾಗ್ಬೇಕು, ಈ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಬೇರೆ ಬೇರೆ ಕಡೆ ಇದ್ದಾರೆ, ಹೌದಲ್ವಾ? ಇವರಿಬ್ರು ಬಂದು ಮೀಟ್ ಆಗ್ಬೇಕು. ಆ ಮೀಟ್ ಆಗೋ ಪ್ರೋಸೆಸ್ ಪಾಲಿನೇಷನ್. ಅಂಡ್ ಡೆಫಿನೆಟ್ಲಿ ಈ ಪಾಲಿನೇಷನ್ ಡೆಫಿನೇಷನ್ ಕೂಡ ಕೇಳ್ತಾರೆ. ದಯವಿಟ್ಟು ನೀವು ಹೀರೋ ಹೀರೋಯಿನ್ ಮೀಟ್ ಆಗೋ ಪ್ರೋಸೆಸ್ ಅಂತ ಬರಿಬೇಡಿ. ಬರಿಬೇಕಾಗಿರೋದೇನು, ಡೆಫಿನೇಷನ್ ಇದೆ. ಏನದು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ದಿ ಸ್ಟಿಗ್ಮಾ ಆಫ್ ಎ ಪಿಸ್ಟಲ್ ಇಸ್ ಟರ್ಮ್ಡ್ ಆಸ್ ಪಾಲಿನೇಷನ್. ಸಿಂಪಲ್ ಇದು. ಏನಿದು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಅಂತೆ. ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಿಗೆ? ಸ್ಟಿಗ್ಮಾಗೆ. ಎಲ್ಲಿಂದ? ಆಂಥರ್ ಇಂದ. ಈ ಆಂಥರ್ ಇದೆ ಅಲ್ವಾ, ಇಲ್ಲಿ ಸ್ಟೇಮನ್ ಇದೆ, ಇಲ್ಲಿ ಆಂಥರ್ ಇದೆ. ಈ ಆಂಥರ್ ಒಳಗಡೆ ಪೋಲನ್ ಗ್ರೇನ್ ಇದೆ, ಅದು ರಿಲೀಸ್ ಆಗಿದೆ. ರಿಲೀಸ್ ಆಗಿರೋ ಪೋಲನ್ ಗ್ರೇನ್ ಬಂದು ಏನಾಗುತ್ತೆ, ಇಲ್ಲಿ ಪಿಸ್ಟಿಲ್ ಇದೆ, ಪಿಸ್ಟಿಲ್ ಮೇಲೆ ಇಲ್ಲಿ ಸ್ಟಿಗ್ಮಾ ಇದೆ. ಈ ಸ್ಟಿಗ್ಮಾ ಮೇಲ್ಗಡೆ ಬಂದು ಕೂತ್ಕೊಳ್ಳೋ ಪ್ರೋಸೆಸ್ನೇ ನಾವೇನಂತ ಹೇಳ್ತೀವಿ? ಪಾಲಿನೇಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ವಿಚ್ ಇಸ್ ಶೆಡ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಎ ಪಿಸ್ಟಿಲ್ ಈಸ್ ಟರ್ಮ್ಡ್ ಆಸ್ ಪಾಲಿನೇಷನ್. 1 marks ಕ್ವಶನ್ ಕೇಳ್ತಾರೆ, ತುಂಬಾನೇ ಈಸಿ ಇದು. ಸೊ ನೆಕ್ಸ್ಟ್ ಪಾಲಿನೇಷನ್ ಆಯ್ತು. ಸೊ ಈಗ ನೆಕ್ಸ್ಟ್ ಟೈಪ್ಸ್ ಆಫ್ ಪಾಲಿನೇಷನ್, ಯಾವ ತರದಲ್ಲಿ ಪಾಲಿನೇಷನ್ ಆಗುತ್ತೆ. ಸೊ ಇಲ್ಲಿ ಯಾವ್ದನ್ನೇ ನಾವು ಡಿವೈಡ್ ಮಾಡ್ಬೇಕಾದ್ರೂ ಆನ್ ವಾಟ್ ಬೇಸಿಸ್ ನಾವು ಅದನ್ನ ಡಿವೈಡ್ ಮಾಡ್ತಿದೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾವ ಆಧಾರದಲ್ಲಿ ನಾವು ಅದನ್ನ ಬೇರೆ ಬೇರೆ ವಿಧ ಅಂತ ಹೇಳ್ತಾ ಇದೀವಿ ಅಂತ. ಇಲ್ಲಿ ಟೈಪ್ಸ್ ಆಫ್ ಪಾಲಿನೇಷನ್ ಹೇಳ್ಬೇಕಾದ್ರೆ ಬೇಸ್ಡ್ ಆನ್ ದಿ ಸೋರ್ಸ್ ಆಫ್ ಪೋಲನ್, ಪೋಲನ್ ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅನ್ನೋ ಆಧಾರದ ಮೇಲೆ ನಾವು ಪಾಲಿನೇಷನ್ ನ 3 ತರ ಹೇಳ್ತಾ ಇದೀವಿ. ಯಾವ್ದಾದ್ರು ಗೊತ್ತಾ? ಒಂದು ಆಟೋಗ್ಯಾಮಿ, ಇನ್ನೊಂದು ಗಿಟೆನೋಗ್ಯಾಮಿ, ಇನ್ನೊಂದು ಕ್ಸಿನೋಗ್ಯಾಮಿ. ಇದು ಟರ್ಮ್ಸ್ ಮಾತ್ರ ಹೊಸದಾಗಿದೆ ನಿಮಗೆ. ಡೆಫಿನೇಷನ್ ತುಂಬಾನೇ ಈಸಿ ಇದೆ. ಸುಮ್ಮನೆ ಒಂದು 4 ಸಲ ಕೇಳಿಸ್ಕೊಂಬಿಡಿ, ಆಟೋಗ್ಯಾಮಿ, ಗಿಟೆನೋಗ್ಯಾಮಿ, ಕ್ಸಿನೋಗ್ಯಾಮಿ, ಆಟೋಗ್ಯಾಮಿ, ಗಿಟೆನೋಗ್ಯಾಮಿ, ಕ್ಸಿನೋಗ್ಯಾಮಿ ಅಂತ. ಈ ಟರ್ಮ್ಸ್ ತಲೆಗೆ ಹೋಗ್ಬಿಟ್ರೆ ಡೆಫಿನೇಷನ್ ತುಂಬಾನೇ ಈಸಿ ಇದೆ. ಆಟೋ ಹೆಸರೇ ಅರ್ಥ ಆಗ್ತಿದೆ, ಒಂದ್ ಸ್ವಲ್ಪ ಬಯಾಲಜಿ ನಿಮ್ಗೆ ಈಗ ಗೊತ್ತಾಗಿರೋದ್ರಿಂದ. ಆಟೋ ಅಂದ್ರೇನು? ತನ್ನಲ್ಲಿ ತಾನೇ ಆಗೋದು. ಅಂದ್ರೆ ಏನ್ ಹೇಳ್ತಾ ಇದ್ದಿಲ್ಲಿ ಆಟೋಗ್ಯಾಮಿ ಡೆಫಿನೇಷನ್ ಏನು? ಪಾಲಿನೇಷನ್ ಈಸ್ ಅಚೀವ್ಡ್ ವಿತ್ ಇನ್ ದ ಸೇಮ್ ಫ್ಲವರ್. ಸೇಮ್ ಫ್ಲವರ್ ಅಲ್ಲಿ ಪಾಲಿನೇಷನ್ ಅಚೀವ್ ಆಗುತ್ತೆ. ಈಗ ಇದೊಂದು ಫ್ಲವರ್ ಇದೆ ಅಂತ ಅನ್ಕೊಳ್ಳಿ, ಓಕೆನಾ? ಇದು ಫ್ಲವರ್. ಸೊ ಇದ್ರಲ್ಲೇನೆ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇದೆ, ಇದರಲ್ಲೇನೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಕೂಡ ಇದೆ ಅಂತ ಅನ್ಕೊಳ್ಳಿ. ಒಂದೇ ಫ್ಲವರ್ ಆ ಥರನೂ ಇರುತ್ತೆ ಅಲ್ವಾ? ಸೊ ಈಗ ಈ ಫ್ಲವರ್ನ ಇಲ್ಲಿ ಪ್ರೊಡ್ಯೂಸ್ ಆದಂತ ಪೋಲನ್ ಗ್ರೈನು ಅದೇ ಹೂವಿನ ಪಿಸ್ಟಿಲಿಗೆ ಹೋಗಿ ಸೇರ್ಕೊಂಡ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಆಟೋಗ್ಯಾಮಿ ಅಂತ ಹೇಳ್ತೀವಿ. ಪಾಲಿನೇಷನ್ ಈಸ್ ಅಚೀವ್ಡ್ ವಿತ್ ಇನ್ ದ ಸೇಮ್ ಫ್ಲವರ್. ಆ ಒಂದೇ ಹೂವಿನೊಳಗಡೆ ರಿಪ್ರೊಡಕ್ಷನ್ ಆಗುತ್ತೆ. ಅದೇ ಹೂವಿಂದು ಪೋಲನ್ ಗ್ರೈನು ಅದೇ ಹೂವಿನ ಪಿಸ್ಟಿಲ್ ಮೇಲ್ಗಡೆ ಅಂದ್ರೆ ಸ್ಟಿಗ್ಮಾ ಮೇಲ್ಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಇದನ್ನ ಆಟೋಗ್ಯಾಮಿ ಅಂತ ಹೇಳ್ತೀವಿ. ಅದೇ ಡೆಫಿನೇಷನ್ ನೋಡಿ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಆಫ್ ದಿ ಸೇಮ್ ಫ್ಲವರ್. ಅದೇ ಹೂವಿನ ಪೋಲನ್ ಗ್ರೇನು ಅದೇ ಹೂವಿನ ಸ್ಟಿಗ್ಮಾ ಮೇಲೆ ಹೋಗಿ ಕೂತ್ಕೊಳ್ಳೋದನ್ನ ನಾವು ಆಟೋಗ್ಯಾಮಿ ಅಂತ ಹೇಳ್ತೀವಿ.
ಮತ್ತೆ ಹೇಳ್ತಾ ಇದೀನಿ ನೋಡಿ, ಈ ಆಟೋಗ್ಯಾಮಿ, ಗಿಟನೋಗ್ಯಾಮಿ, ಕ್ಸಿನೋಗ್ಯಾಮಿಯಿಂದ 1% ಪಕ್ಕ. ಐದರ್ ಈ ತರ ಡೆಫಿನೇಷನ್ ಕೇಳ್ತಾರೆ, ಇಲ್ಲ ಅಂತಂದ್ರೆ ಇದು ಎರಡರಲ್ಲಿ ಯಾವ್ದಾದ್ರು ಒಂದ್ ಕೊಟ್ಬಿಟ್ಟು ಇದ್ರ ಡಿಫ್ರೆನ್ಸ್ ಹೇಳಿ ಅಂತ 2 ಮಾರ್ಕ್ಸ್ ಕೇಳ್ತಾರೆ. ಆಟೋಗ್ಯಾಮಿ ತಲೆಗೆ ಹೋಯ್ತಲ್ವಾ ಕಾನ್ಸೆಪ್ಟ್? ಸಿಂಪಲ್ ಅಲ್ಲಿ ಸಿಂಪ್ಲೆಸ್ಟ್ ಇದು. ಅಂಡ್ ಈ ಆಟೋಗ್ಯಾಮಿ ಆಗೋದಕ್ಕೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂದ್ರೆ ಸಿಂಪಲ್ ಇದು ಕೂಡ, ಸಿಂಕ್ರೋನಿನ್ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ. ಅಂದ್ರೆ ಪೋಲನ್ ಆಚೆ ಬರೋದಕ್ಕೂ ಸ್ಟಿಗ್ಮಾ ಆ ಪೋಲನ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೂ ಎರಡು ಒಟ್ಟಿಗೆ ಆಗ್ಬೇಕು. ಸಿಂಕ್ರೋನಿ ಅಂದ್ರೆ ಅದ್ರ ಮಧ್ಯೆ ಒಂದು ಹೊಂದಾವಣಿಕೆ ಇರಬೇಕು. ಪೋಲನ್ ರಿಲೀಸ್ ಆಗಿದ್ದ ಟೈಮ್ಗೆ ಸ್ಟಿಗ್ಮಾ ಕೂಡ ರೆಡಿ ಆಗಿರ್ಬೇಕು. ಸ್ಟಿಗ್ಮಾ ರೆಡಿ ಆಗಿಲ್ಲ ಅಂತಂದ್ರೆ ಅಲ್ಲಿ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಆಗೋದಿಲ್ಲ. ಇನ್ ಕೇಸ್ ಏನಾದ್ರು ಬರೀ ಸ್ಟಿಗ್ಮಾ ರೆಡಿ ಇದೆ ಅಂದ್ರೆ ಪೋಲನ್ ರಿಲೀಸ್ ಆಗಿಲ್ಲ ಅಂದ್ರೆ ಅವಾಗ್ಲೂ ಆಗಲ್ಲ. ಅಂದ್ರೆ ಯಾವಾಗ ಪೋಲನ್ ರಿಲೀಸ್ ಆಗುತ್ತೋ ಅದೇ ಟೈಮ್ಗೆ ಸ್ಟಿಗ್ಮಾ ಕೂಡ ರೆಡಿ ಇರಬೇಕು ಟು ರಿಸೀವ್ ದಿ ಪೋಲನ್. ಅವಾಗ ಆಟೋಗ್ಯಾಮಿ ಅಚೀವ್ ಆಗುತ್ತೆ. ಅಂಡ್ ಆಂಥರ್ಸ್ ಅಂಡ್ ಸ್ಟಿಗ್ಮಾ ಶುಡ್ ಲೈಕ್ಸ್ ಕ್ಲೋಸ್ ಟು ಈಚ್ ಅದರ್. ಆಬ್ವಿಯಸ್ಲಿ ಆಂಥರ್ ಮತ್ತೆ ಸ್ಟಿಗ್ಮಾ ಎರಡು ಒಂದಕ್ಕೊಂದು ಹತ್ರದಲ್ಲಿರ್ಬೇಕು. ಅಂಡ್ ಯಾವ್ದ್ರಲ್ಲಿ ಆಟೋಗ್ಯಾಮಿನ ನೋಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರ್ತಾ ಇದೀವಿ ನೋಡಿ. Autogamy seen in plants which produce casmogamous and cleistogamous flower. ಕ್ಯಾಸ್ಮೋಗ್ಯಾಮಸ್ ಮತ್ತೆ ಕ್ಲಿಸ್ಟೋಗ್ಲಾಮಸ್ ಫ್ಲವರ್ ನ ಪ್ರೊಡ್ಯೂಸ್ ಮಾಡುವಂತದ್ರಲ್ಲಿ ನಾವು ಆಟೋಗ್ಯಾಮಿನ ನೋಡ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಸ್ಪೆಲ್ಲಿಂಗು ಪ್ರೊನೌನ್ಸಿಯೇಷನ್ ಮಾತ್ರ ಕಷ್ಟ. ಇದು ಡೆಫಿನೇಷನ್ಸ್ ತುಂಬಾ ಈಸಿ ಇರುತ್ತೆ ನೋಡಿ. ಏನ್ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂದ್ರೆ, ಈ ಫ್ಲವರ್ಸ್ ಅಲ್ಲಿ ಏನಾಗಿರುತ್ತೆ, ಇಟ್ ಹ್ಯಾಸ್ ಎಕ್ಸ್ಪೋಸ್ಡ್ ಆಂಥರ್ ಅಂಡ್ ಸ್ಟಿಗ್ಮಾ. ಸೊ ಆಬ್ವಿಯಸ್ಲಿ ಇಲ್ಲಿ ಆಟೋಗ್ಯಾಮಿ ಆಗ್ಬೇಕು ಅಂತಂದ್ರೆ ಆಂಥರ್ ಏನಾಗಿರ್ಬೇಕು, ಆಚೆ ಕಡೆ ಎಕ್ಸ್ಪೋಸ್ ಆಗಿರ್ಬೇಕು, ಮತ್ತೆ ಸ್ಟಿಗ್ಮಾನು ಕೂಡ ಎಕ್ಸ್ಪೋಸ್ ಆಗಿರ್ಬೇಕು. ನೀಟಾಗಿ ಎರಡು ಎಕ್ಸ್ಪೋಸ್ ಆಗಿದ್ದಾಗ ಮಾತ್ರ ಆ ಎಕ್ಸ್ಪೋಸ್ ಆಗಿರೋ ಆಂಥರ್ ಇಂದ ಬರುವಂತ ಪೋಲನ್ ಗ್ರೈನು ಆ ಸ್ಟಿಗ್ಮಾನು ಎಕ್ಸ್ಪೋಸ್ ಆಗಿದ್ರೆ ಬಂದು ಆಟೋಗ್ಯಾಮಿ ಆಗುತ್ತೆ. ಓಕೆನಾ? ಸೊ ಇದು ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂದ್ರೆ ಇಲ್ಲಿ ಓಪನ್ ಇರುತ್ತೆ, ಎಕ್ಸ್ಪೋಸ್ ಆಗಿರುತ್ತೆ ಆಂಥರ್ ಮತ್ತೆ ಸ್ಟಿಗ್ಮಾ, ಏನು ಮುಚ್ಕೊಂಡಿರೋದಿಲ್ಲ. ಕ್ಲಿಸ್ಟೋಗ್ಯಾಮಸ್ ಫ್ಲವರ್ ಅಂದ್ರೆ ಕ್ಲೋಸ್ಡ್ ಫ್ಲವರ್. ಸೊ ಏನಾಗುತ್ತೆ, ಇಲ್ಲಿ ಫ್ಲವರ್ ಓಪನ್ ಆಗೋದಿಲ್ಲ, ಯಾವಾಗ್ಲೂ ಕ್ಲೋಸ್ ಆಗಿರುತ್ತೆ. ಕ್ಯಾಸ್ಮೋ ಅಂದ್ರೆ ಓಪನ್, ಕ್ಲಿಸ್ಟೋಗ್ಯಾಮಸ್ ಅಂದ್ರೆ ಕ್ಲೋಸ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಯಾವಾಗ ಫ್ಲವರ್ ಓಪನ್ ಆಗೋದಿಲ್ಲ, ಚಾನ್ಸಸ್ ಆಫ್ ಆಟೋಗ್ಯಾಮಿ ಏನಾಗುತ್ತೆ ಇಲ್ಲಿ ಜಾಸ್ತಿ. ಯಾಕೆ? ಆಂಥರ್ ಮತ್ತೆ ಸ್ಟಿಗ್ಮಾ ವಿಚ್ ಲೈ ವೆರಿ ಕ್ಲೋಸ್ ಟು ಈಚ್ ಅದರ್, ಎರಡು ಒಂದಕ್ಕೊಂದು ತುಂಬಾ ಹತ್ರದಲ್ಲಿ ಇರುತ್ತೆ. ಓಕೆನಾ? ಯಾವ್ದ್ರಲ್ಲಿ ಈ ತರ ನೋಡ್ತೀವಿ ಅಂತ ಅಂದ್ರೆ ಸಮ್ ಪ್ಲಾಂಟ್ಸ್ ಸಚ್ ಆಸ್ ವೈಲಾ, ಆಕ್ಸಾಲಿಸ್ ಅಂಡ್ ಕಾಮೆಲಿನಾ, ಇದರಲ್ಲಿ ನೋಡ್ತೀವಿ. ಇಷ್ಟು ಆಟೋಗ್ಯಾಮಿ ಆಯ್ತು, ಗೊತ್ತಾಯ್ತಲ್ವಾ? ಸೊ ಪಾಲಿನೇಷನ್ ಡೆಫಿನೇಷನ್ ಗೊತ್ತಾಯ್ತು. ಏನ್ ಪಾಲಿನೇಷನ್ ಅಂತ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟು ದಿ ಸ್ಟಿಗ್ಮಾ ಆಫ್ ಎ pistil is termed as pollination. And types of pollination based on source of pollen ಯಾವ್ದಾದ್ರು ಆಟೋಗ್ಯಾಮಿ, ಗಿಟನೋಗ್ಯಾಮಿ, ಕ್ಸಿನೋಗ್ಯಾಮಿ. ಆಟೋಗ್ಯಾಮಿ ಅಂದ್ರೆ ಗೊತ್ತಾಯ್ತು. ಏನು ಆಟೋಗ್ಯಾಮಿ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ದಿ ಸೇಮ್ ಫ್ಲವರ್. ಸೊ ಆಟೋಗ್ಯಾಮಿ ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಗಿಟನೋಗ್ಯಾಮಿ. ಸೊ ನಾನ್ ನಿಮ್ಗೆ ಹೇಳ್ದೆ, ಈ ಗಿಟನೋಗ್ಯಾಮಿ ಮತ್ತೆ ಆಟೋಗ್ಯಾಮಿ ಡಿಫ್ರೆನ್ಸ್ ಹೇಳಿ ಅಂತ ಕೇಳ್ತಾರೆ, ಇಲ್ಲ ಅಂದ್ರೆ ಗಿಟನೋಗ್ಯಾಮಿ ಮತ್ತೆ ಕ್ಸಿನೋಗ್ಯಾಮಿ ಡಿಫ್ರೆನ್ಸ್ ಹೇಳಿ ಅಂತ ಕೇಳ್ತಾರೆ. ಸೊ ಇದು ಎರಡು ಡಿಫ್ರೆನ್ಸ್ ನ ಅದರಲ್ಲೂ ಸೇಮ್ ಕ್ವಶನ್, ಈ ಗಿಟನೋಗ್ಯಾಮಿ ಮತ್ತೆ ಕ್ಸಿನೋಗ್ಯಾಮಿ ಅಂತ ಎರಡು ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಗಿಟನೋಗ್ಯಾಮಿ, ಕ್ಸಿನೋಗ್ಯಾಮಿ, ಇದು ಎರಡು ಡಿಫ್ರೆನ್ಸ್ ಹೇಳ್ರಪ್ಪ ಅಂತ ಅಂದ್ಬಿಟ್ಟು 2 ಮಾರ್ಕ್ಸ್ಗೆ 2017 ಅಲ್ಲಿ ಮತ್ತೆ 2021 ಅಲ್ಲಿ ಸೇಮ್ ಕ್ವಶನ್ 2 ಮಾರ್ಕ್ಸ್ ಕೇಳಿದ್ದಾರೆ. ಸೇಮ್ ಗಿಟನೋಗ್ಯಾಮಿ, ಕ್ಸಿನೋಗ್ಯಾಮಿ, ಅದನ್ನ ನಾನು ಈಗ ಹೇಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಸಿಂಪಲ್. ಏನಂತ ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ ಫ್ರಮ್ ದಿ ಆಂಥರ್ ಟು ದಿ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್. ಸೊ ಇಲ್ಲೇನಾಗಿರುತ್ತೆ, ಒಂದು ಗಿಡ ಇದೆ, ಓಕೆನಾ? ಈ ಗಿಡದಲ್ಲಿ ಇಲ್ಲೊಂದು ಫ್ಲವರ್ ಇದೆ, ಓಕೆನಾ? ಈ ಗಿಡದ ಈ ಕಡೆ ಎಲ್ಲೋ ಇನ್ನೊಂದು ಫ್ಲವರ್ ಇದೆ. ಸೊ ಇಲ್ಲೇನಾಗುತ್ತೆ, ಈ ಹೂವಿನಿಂದ ಇಲ್ಲ ಆಂಥರ್ ಇದೆ ಅನ್ಕೊಳ್ಳಿ, ಈ ಹೂವಿನಿಂದ ಬಂದ ಪೋಲನ್ ಗ್ರೇನ್ಸು ಇಲ್ಲಿರುವಂತ ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ದಿ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಆಫ್ ದಿ ಸೇಮ್ ಪ್ಲಾಂಟ್. ಪ್ಲಾಂಟ್ ಸೇಮ್ ಇದು, ಆದ್ರೆ ಬೇರೆ ಬೇರೆ ಫ್ಲವರ್ದು ಆಗುತ್ತೆ. ಸೊ ಅಂದ್ರೆ ಇಲ್ಲಿ ಪಾಲಿನೇಷನ್ ಯಾವ ತರ ಆಗ್ತಾ ಇದೆ, ಕ್ರಾಸ್ ಪಾಲಿನೇಷನ್ ಅಂದ್ರೇನು, ಬೇರೆ ಬೇರೆ ಗಿಡದಕ್ಕಾದ್ರೆ
ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು? ಸೇಮ್ ಗಿಡದಲ್ಲಿ ಆದ್ರೆ. ಸೊ ಇದನ್ನ ಏನಂತ ಹೇಳ್ಬೋದು, ಗಿಟನೋಗ್ಯಾಮಿನ ನಾವು ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್, ಬೇರೆ ಇದರಿಂದ ಬರ್ತಾ ಇದೆ ಬೇರೆ ಕಡೆಯಿಂದ. ಆದ್ರೆ ಜೆನೆಟಿಕಲಿ ಸೆಲ್ಫ್ ಪಾಲಿನೇಷನ್. ಓಕೆನಾ? ಗಿಟನೋಗ್ಯಾಮಿ ನಾವೇನಂತ ಹೇಳ್ತೀವಿ? ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್. ಯಾಕೆ? ಬೇರೆ ಕಡೆಯಿಂದ ಬರ್ತಾ ಇದೆ ಆಂತರ್, ಆದ್ರೆ ಬರ್ತಿರೋದು ಯಾವ್ದ್ರಿಂದ? ಅದೇ ಗಿಡದ ಬೇರೆ ಹೂವಿನಿಂದ ಬರ್ತಾ ಇರೋ ಪೋಲನ್ ಗ್ರೇನ್ ಅದೇ ಗಿಡದ ಇನ್ನೊಂದು ಸ್ಟಿಗ್ಮಾಗ ಅಟ್ಯಾಚ್ ಆಗ್ತಾ ಇದೆ. ಸೊ ಗಿಟನೋಗ್ಯಾಮಿ ಗೊತ್ತಾಯ್ತು. ಓಕೆನಾ? Transfer of pollen grain from anther to the stigma of another flower of the same plant. ಇದು ಗಿಟನೋಗ್ಯಾಮಿ. ನೆಕ್ಸ್ಟ್ xenogamy, ಸಿಂಪಲ್. ಟ್ರಾನ್ಸ್ಫರ್ ಆಫ್ pollen grain from anther to the stigma of a different plant. ಬೇರೆ ಪ್ಲಾಂಟ್ ಆಂಥರ್ ಇಂದ ಬರುವಂತ ಪೋಲನ್ ಗ್ರೇನು ಬೇರೆ ಪ್ಲಾಂಟ್ ಅಲ್ಲಿ ಇರುವಂತ ಸ್ಟಿಗ್ಮಾಗೆ ಬರುವಂತದ್ದು, ಅದನ್ನ xenogamy ಅಂತ ಹೇಳ್ತೀವಿ. ಈಗ ಇಲ್ಲೆಲ್ಲೋ ಒಂದ್ ಗಿಡ ಇದೆ, ಈ ಗಿಡದಲ್ಲಿ ಇಲ್ಲಿ ಫ್ಲವರ್ ಇದೆ. ಓಕೆನಾ? ಸೊ ಇದಿರೋದು ಇಲ್ಲೆಲ್ಲೋ ಇನ್ನೊಂದು ಗಿಡ ಇದೆ, ಈ ಗಿಡದಲ್ಲಿ ಈ ತರ ಏನೋ ಒಂದು ಫ್ಲವರ್ ಇದೆ. ಸೊ ಇಲ್ಲಿ ಪ್ರೊಡ್ಯೂಸ್ ಆದಂತ ಪೋಲನ್ ಗ್ರೇನು ತನ್ನ ಗಿಡ ಬಿಟ್ಟು ಮತ್ತೊಂದು ಗಿಡಕ್ಕೆ ಇಲ್ಲೆಲ್ಲೋ ಬಂದು ಇಲ್ಲಿ ಪಾಲಿನೇಟ್ ಆಗುತ್ತೆ. ಅದನ್ನ xenogamy ಅಂತ ಹೇಳ್ತೀವಿ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಡಿಫರೆಂಟ್ ಪ್ಲಾಂಟ್. ಓಕೆನಾ? ಇದ್ರ ಜೊತೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಕ್ವಶನ್ ಕೇಳ್ತಾರೆ, ಇದು ಕೂಡ ರಿಪೀಟೆಡ್ ಕ್ವಶನ್, ಪ್ರೀವಿಯಸ್ ಇಯರ್ ಕೇಳಿರೋದು. ಏನು ಅಂತಂದ್ರೆ ಡಿಫೈನ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂದ್ರೆ ಏನು ಅಂತ ಕೇಳ್ತಾರೆ. ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂದ್ರೆ ಏನು ಅಂತ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ. ವರ್ಡ್ಸ್ ಅಲ್ಲಿ ಏನ್ ಬರೀಬೇಕು? ಇಟ್ ಈಸ್ ದಿ ಕೆಮಿಕಲ್ ಅಂಡ್ ಫಿಸಿಕಲ್ ಇಂಟರಾಕ್ಷನ್ ಬಿಟ್ವೀನ್ ಪೋಲನ್ ಅಂಡ್ ದ ಪಿಸ್ಟಿಲ್ ಟು ಚೆಕ್ ಕಂಪ್ಯಾಟಿಬಿಲಿಟಿ ಅಂಡ್ ಪರ್ಮಿಟ್ ಆರ್ ರಿಜೆಕ್ಟ್ ಪೋಲನ್ ಫಾರ್ ಫರ್ಟಿಲೈಸೇಷನ್. ಈಗ ಬಂದದ್ದ ಎಲ್ಲಾ ಪೋಲನ್ನು ಸ್ಟಿಗ್ಮಾ ರಿಸೀವ್ ಮಾಡ್ಬಿಡಲ್ಲ, ಅಲ್ಲಿ ಒಂದು ಹೊಂದಾವಣಿಕೆ ಆಗ್ಬೇಕು, ಏನೋ ಒಂದು ಮ್ಯಾಚ್ ಆಗ್ಬೇಕು ಜೆನೆಟಿಕಲಿ, ಅವಾಗ ಮಾತ್ರ ಅದು ಕಳಿಸಿ ಫರ್ಟಿಲೈಸೇಷನ್ ಆಗೋದು. ಅದನ್ನ ಯಾರು ಡಿಸೈಡ್ ಮಾಡೋದು? ಇಲ್ಲಿ ಸ್ಟಿಗ್ಮಾ ಮತ್ತೆ ಆ ಪೋಲನ್. ಸೊ ಆ ಪೋಲನ್ ಬರುತ್ತೆ, ಅವಾಗ ಏನಾಗುತ್ತೆ? ಅಲ್ಲಿ ಒಂದು ಫಿಸಿಕಲ್ ಮತ್ತೆ ಒಂದು ಕೆಮಿಕಲ್ ಇಂಟ್ರಾಕ್ಷನ್ ಆಗುತ್ತೆ. ಆ ಇಂಟ್ರಾಕ್ಷನ್ ಮುಖಾಂತರ ಡಿಸೈಡ್ ಮಾಡುತ್ತೆ. ಕಂಪ್ಯಾಟಿಬಿಲಿಟಿ ಇದೆ ಅಂತಂದ್ರೆ ಆ ಪೋಲನ್ಗೆ ಪರ್ಮಿಷನ್ ಕೊಡುತ್ತೆ ಒಳಗ್ ಹೋಗಕ್ಕೆ. ಕಂಪ್ಯಾಟಿಬಿಲಿಟಿ ಹೊಂದಾವಣಿಕೆ ಇಲ್ಲ ಅಂದ್ರೆ ಆ ಪೋಲನ್ನ ಒಳಗ್ ಹೋಗೋದಕ್ಕೆ ಬಿಡೋದಿಲ್ಲ. ಆ ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ? ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದಿಷ್ಟು ಇರ್ಲಿ. ನೆಕ್ಸ್ಟ್ ಕ್ಲಾಸ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ಹೇಳ್ತೀವಿ. ಅಲ್ಲೂ ಅಷ್ಟೇ ಪಕ್ಕಾ ಮಾರ್ಕ್ಸ್ ಬರುವಂತ ಕ್ವಶನ್ಸ್ ಇದೆ. ಇದಿಷ್ಟು ಅರ್ಥ ಆಗಿಲ್ಲ ಅಂತ ಇನ್ನೊಂದ್ಸಲ ನೋಡಿ. ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.